ಎಲ್ಲಾ ಮಹಿಳೆಯರ ಪ್ರಶ್ನೆ ಏನು ಅಂತ ಅಂದ್ರೆ 28ನೇ ಕಂತಿನ ಗೃಹಲಕ್ಷ್ಮಿಯ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿ. ಸೊ ಇವಾಗಿನವರೆಗೂ 27ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಸೊ 27ನೇ ಕಂತಿನ ಹಣ ಅಂತ ಅಂದ್ರೆ 2025 ಡಿಸೆಂಬರ್ ತಿಂಗಳ ಹಣ ಆಗುತ್ತೆ. ಸೊ ಈಗ 28ನೇ ಕಂತಿನ ಹಣ ಅಂತ ಅಂದ್ರೆ ಜನವರಿ ತಿಂಗಳದಾಗುತ್ತೆ, ಅಂದ್ರೆ 2026ರದ್ದು. ಸೊ ಇವಾಗ ಜನವರಿ ಮತ್ತು ಫೆಬ್ರವರಿ ಈ ವರ್ಷದ್ದು ಮತ್ತು ಹಳೆ ವರ್ಷದ ಜನವರಿ ಫೆಬ್ರವರಿ. ಸೊ ಇಲ್ಲಿಯವರೆಗೂ 4 ತಿಂಗಳ ಗೃಹಲಕ್ಷ್ಮಿಯ ಹಣ ಬಾಕಿ ಇದೆ. ಸೊ ಈ ಒಂದು ಬಾಕಿ ಹಣವನ್ನ ಸರ್ಕಾರ ಯಾವಾಗ ಜಮೆ ಆಗುತ್ತೆ, ಎಲ್ಲಾ ಮಹಿಳೆಯರ ಖಾತೆಯಲ್ಲಿ ಯಾವಾಗ ಜಮೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕಾಗುತ್ತೆ. ಯಾಕಂತ ಅಂದ್ರೆ ಇವಾಗ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಮಾರ್ಚ್ 31 ಅಂತ ಅಂದ್ರೆ ಈ ಒಂದು ಫಿನಾನ್ಷಿಯಲ್ ಇಯರ್ ನ ಎಂಡ್ ಮಾಡುವಂತ ಸಮಯ ಆಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ಸರ್ಕಾರದಕ್ಕೆ ಹಣದ ಅಗತ್ಯ ಏನಿದೆ ಅದು ಹೆಚ್ಚಿರುತ್ತೆ. ಸೊ ಈ ಒಂದು ಅಗತ್ಯದ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಬಾಕಿ ಇರುವಂತಹ ಹಣವನ್ನ ಪಾವತಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಎಲ್ಲಾ ಮಹಿಳೆಯರಿಗೂ ಹೇಳೋದು ಏನು ಅಂತಂದ್ರೆ ಈ ಒಂದು 4 ತಿಂಗಳ ಹಣ ಬಾಕಿಯನ್ನ ಪಾವತಿ ಆಗೇ ಆಗುತ್ತೆ, ಅಂದ್ರೆ ಜಮೆ ಆಗೇ ಆಗುತ್ತೆ. ಈಗ ಹೋದ ವರ್ಷದ ಬಾಕಿ ಹಣ ಕೊಡೋದಿಲ್ವಾ ಸರ್ಕಾರ ಅಂತ ಅಂದ್ರೆ ಇಲ್ಲ, ಸರ್ಕಾರ ಕೊಡುತ್ತೆ, ಆದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಯಾಕಂತಂದ್ರೆ ಈಗ 26 ಮತ್ತು 27ನೇ ಕಂತಿನ ಹಣ ತುಂಬಾ ಬೇಗ ಜಮೆ ಆಯ್ತು. ನೋಡೋದಾದ್ರೆ ಇಲ್ಲಿಯವರೆಗೂ 27ನೇ ಕಂತಿನ ಹಣ ಎಷ್ಟು ಜಮೆ ಆಗಿದೆ ಅಂತ ಅಂದ್ರೆ 80ರಿಂದ 85% ಅಷ್ಟು ಜನರಿಗೆ ಪಾವತಿ ಆಗಿದೆ. ಸೊ ಇನ್ನೂ ಸಹ ಕಾಲಾವಕಾಶ ಬೇಕಾಗಿ 4 ತಿಂಗಳ ಬಾಕಿ ಹಣವನ್ನ ಸರ್ಕಾರ ನೀಡುತ್ತೆ ಆದಷ್ಟು ಬೇಗ ಅಂತ ಗೃಹಲಕ್ಷ್ಮಿ ಅಪ್ಡೇಟ್ ಇಲ್ಲಿಯವರೆಗೂ ನೋಡೋದಾದ್ರೆ ಈ ರೀತಿ ಇದೆ. ಸೊ ಇದೇ ರೀತಿಯಾದಂತಹ ಒಂದು ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.